ಪುರುಷರಲ್ಲಿ ವೀರ್ಯಾಣು ಕಡಿಮೆಯಾಗಲು ಕಾರಣಗಳಿವು. ಪುರುಷ ಬಂಜೆತನ ಎಂದರೆ ವೀರ್ಯಾಣುಗಳ ಕೊರತೆ. ಇದರಿಂದಾಗಿ ನಿಮ್ಮ ಸಂಗಾತಿ ಗರ್ಭಿಣಿಯಾಗುವ ಸಾಧ್ಯತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗಿರುವಾಗ ಪುರುಷರಲ್ಲಿ ವೀರ್ಯಾಣು ಕಡಿಮೆಯಾಗಲು ಕಾರಣಗಳೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. ಸಂಭೋಗದ ಸಮಯದಲ್ಲಿ ಪುರುಷರ ವೃಷಣಗಳಲ್ಲಿನ ವೀರ್ಯವು ಬಹಳ ಮುಖ್ಯವಾಗಿದೆ. ಈ ವೀರ್ಯವೇ ಮಹಿಳೆಯ ಅಂಡಾಣುದೊಂದಿಗೆ ಸೇರಿ ಮಗುವಿಗೆ ಜನ್ಮ ನೀಡಲು ಸಹಾಯ ಮಾಡುತ್ತದೆ. ಪುರುಷ ಬಂಜೆತನ ಎಂದರೆ ವೀರ್ಯಾಣು ಕೊರತೆ. ಇದು ಅವರ ಸ್ತ್ರೀ ಸಂಗಾತಿ ಗರ್ಭಿಣಿಯಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಹೀಗಿರುವಾಗ ಪುರುಷರಲ್ಲಿ ವೀರ್ಯಾಣು ಕಡಿಮೆಯಾಗಲು ಕಾರಣಗಳೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. 1. ಬೊಜ್ಜು. ದೇಹದಲ್ಲಿ ಅಧಿಕ ಕೊಬ್ಬು ಶೇಖರಣೆಯಾಗುವುದರಿಂದ ವೀರ್ಯದ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಬೊಜ್ಜು ಹೆಚ್ಚಾದಂತೆ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವು ಕಡಿಮೆಯಾಗುತ್ತದೆ. ಆದ್ದರಿಂದ ಅಧಿಕ ತೂಕ ಹೊಂದಿರುವ ಜನರು ತೂಕವನ್ನು ಕಳೆದುಕೊಳ್ಳುವ ಮೂಲಕ ತಮ್ಮ ವೀರ್ಯ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಇದು ನಿಮ್ಮ ಸಂಗಾತಿ ಗರ್ಭಿಣಿಯಾಗಲು ಸಹಾಯ ಮಾಡುತ್ತದೆ. 2. ಬಿಗಿಯಾದ ಒಳ ಉಡುಪು ಧರಿಸುವುದು. ಬಿಗಿಯಾದ ಒಳ ಉಡುಪುಗಳನ್ನು ಧರಿಸುವ ಪುರುಷರು ಕಡಿಮೆ ವೀರ್ಯವನ್ನು ಹೊಂದಿರುತ್ತಾರೆ ಎಂದು ಹೊಸ ಅಧ್ಯಯನವು ಕಂಡುಹಿಡಿದಿದೆ. ಇದು ನಿಮ್ಮ ವೀರ್ಯದ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಹಾಗಾಗಿ ಬಿಗಿ ಬಟ್ಟೆ ಧರಿಸದಿರುವುದು ಬಹಳ ಉತ್ತಮ. 3. ಧೂಮಪಾನ. ಸಿಗರೇಟ್ ಸೇವನೆಯು ಪುರುಷರಲ್ಲಿ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ. ಧೂಮಪಾನವು ವೀರ್ಯದ ಪ್ರಮಾಣ, ವೀರ್ಯ ಎಣಿಕೆ, ವೀರ್ಯ ಚಲನಶೀಲತೆ ಮತ್ತು ವೀರ್ಯ ಸಾಂದ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪುರುಷರು ಧೂಮಪಾನವನ್ನು ತ್ಯಜಿಸುವುದು ಉತ್ತಮ. 4. ಮದ್ಯಪಾನ ಮಾಡುವುದು. ಧೂಮಪಾನದಂತೆಯೇ ಆಲ್ಕೋಹಾಲ್ ಸೇವನೆಯು ಪುರುಷರ ವೀರ್ಯಾಣು ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದು ಅಂತಿಮವಾಗಿ ದುರ್ಬಲತೆಗೆ ಕಾರಣವಾಗುತ್ತದೆ. ಅಲ್ಲದೆ ಆಲ್ಕೋಹಾಲ್ ಸೇವನೆಯು ವೀರ್ಯದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚಿನ ಅಧ್ಯಯನವು ಅತಿಯಾದ ಮದ್ಯಪಾನ ಮಾಡುವವರಲ್ಲಿ ವೀರ್ಯಾಣುಗಳ ಸಂಖ್ಯೆಯಲ್ಲಿ 33% ಇಳಿಕೆ ಕಂಡುಬಂದಿದೆ. 5. ಬಿಸಿ ನೀರಿನ ಸ್ನಾನ. ವೃಷಣಗಳು ವೀರ್ಯವನ್ನು ಉತ್ಪಾದಿಸುತ್ತದೆ. ವೃಷಣಗಳು ದೇಹದ ಉಳಿದ ಭಾಗಗಳಿಗಿಂತ ತಂಪಾಗಿರಬೇಕು. ಆದರೆ ನೀವು ಪ್ರತಿದಿನ ತುಂಬಾ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ನಿಮ್ಮ ವೀರ್ಯದ ಸಂಖ್ಯೆ ಕಡಿಮೆಯಾಗುತ್ತದೆ. ಕೆಲವು ವಾರಗಳ ಕಾಲ ಬಿಸಿನೀರಿನ ಸ್ನಾನವನ್ನು ನಿಲ್ಲಿಸಿದ ನಂತರ ವೀರ್ಯದ ಸಂಖ್ಯೆಯು ಮರುಕಳಿಸುತ್ತದೆ.